ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ನನ್ನ ಹೆಸರು ಸಂತೋಷ್ ಕುರ್ಬೆ. ಈ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಕಾಲ್ಫಾರ್ಮ್ಸ್ ಇದಾವು, ಸಾಕಷ್ಟು ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ನೀವೆಲ್ಲರೂ ತಯಾರಿ ನಡೆಸಿದ್ದೀರಿ. ಆದ್ದರಿಂದ ನಮ್ಮ ಭಾರತದ ಬಗ್ಗೆ ಕೆಲವೊಂದಿಷ್ಟು ವಿಶೇಷವಾದಂಥ ಮಾಹಿತಿಗಳನ್ನ ಮುಂಬರ್ತಕ್ಕಂಥ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಕೆಲವೊಂದು ಪ್ರಶ್ನೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು, ಕೆಲವೊಂದು ಮುಖ್ಯವಾದ ಅಂಶಗಳನ್ನ ಇವತ್ತ ಸಂಕ್ಷಿಪ್ತವಾಗಿ ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಈ ನಮ್ಮ ಭವ್ಯ ಭಾರತ, ಅದ್ಭುತವಾದಂತ ಭಾರತ, ಬಹಳ ವಿಸ್ಮಯದಿಂದ ಕೂಡಿರ್ತಕ್ಕಂಥ ಒಂದು ದೇಶ ಆಗಿದೆ. ಇಲ್ಲಿ ವೈವಿಧ್ಯತೆಯನ್ನು ನೋಡಿದಾಗ ಬಹಳಷ್ಟು ವೈವಿಧ್ಯತೆಗಳು ಕಂಡುಬರ್ತವೆ. ಅದರಲ್ಲಿ ಭೌಗೋಳಿಕ ವೈವಿಧ್ಯತೆಗಳು ಗಮನದಲ್ಲಿ ಇಟ್ಕೊಂಡು ನಾವು ನೋಡ್ಬೇಕಾದ್ರೆ, ಭಾರತ ಒಂದು ಉಪಖಂಡ ಅಂತ ಹೇಳಿ ಕರೀತಾರೆ. ಒಂದು ಖಂಡದಲ್ಲಿ ಇರ್ತಕ್ಕಂಥ ಎಲ್ಲಾ ಭೌಗೋಳಿಕ ವೈವಿಧ್ಯತೆಯನ್ನು ನಾವು ಇಲ್ಲಿ ಗಮನಿಸಬಹುದು. ಉದಾಹರಣೆಗೆ, ಉತ್ತರದಲ್ಲಿ ದೊಡ್ಡದಾದಂತ ಹಿಮಾಲಯ ಪರ್ವತ ಶ್ರೇಣಿ ಐತಿ, ದಕ್ಷಿಣದಲ್ಲಿ ತೀರ ಪ್ರದೇಶಗಳು ಅದಾವು, ಉತ್ತರ ಭಾರತದ ದೊಡ್ಡದಾದಂತ ಮೈದಾನ ಐತಿ, ದೊಡ್ಡದಾದಂತ ಥಾರ್ ಮರುಭೂಮಿ ಐತಿ, ದಕ್ಕನ್ ಪ್ರಸ್ಥಭೂಮಿ ಐತಿ. ಇಂಥ ದೊಡ್ಡದಾದಂತ ಬೃಹತ್ತಾದಂತ ದೊಡ್ಡವಾದಂತ ಅರಣ್ಯಗಳು, ಇಂಥ ವೈವಿಧ್ಯತೆಯನ್ನ ಹೊಂದಿರತಕ್ಕಂತ ಒಂದು ದೇಶ ನಮ್ಮದು. ಬಹುತೇಕ ಬಹಳ ಕಡಿಮೆ ದೇಶಗಳಲ್ಲಿ ಈ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ. ಇನ್ನ ಇದಕ್ಕೆ ನಾವು ಸಾಂಸ್ಕೃತಿಕ, ಕಲೆ, ಸಾಹಿತ್ಯ, ಜೀವ ವೈವಿಧ್ಯ ಇದನ್ನೆಲ್ಲವನ್ನ ಸೇರಿಸ್ಬಿಟ್ರೆ ಭಾರತದಂತ ಒಂದು ಅದ್ಭುತ ದೇಶ ಮತ್ತೊಂದು ಇಲ್ಲ ಅಂತ ಹೇಳಿ ನಾವು 100% ಹೇಳ್ತೀವಿ. ಹಾಗಾದ್ರೆ ಇಂಥ ಒಂದು ಅದ್ಭುತ ದೇಶವನ್ನ ನೋಡಿ, ಬಹಳಷ್ಟು ದೇಶದೊಳಗ ನಾವು ಕರಾವಳಿ ದಂಡಿಗಳನ್ನ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸಮುದ್ರಗಳನ್ನ ನೋಡ್ಬೇಕಿತ್ತು ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ನೋಡ್ಬೇಕಾಗತ್ತ, ಅಲ್ಲಿ ವೀಸಾ ತಗೊಂಡು, ಪಾಸ್ಪೋರ್ಟ್ ಮಾಡ್ಕೊಂಡು ವೀಸಾ ತಗೊಂಡು ಹೋಗಿ ನೋಡ್ಬೇಕಾಗತ್ತೆ. ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಬೀಳ್ತಕ್ಕಂಥ ಸ್ನೋಫಾಲ್ ಅನ್ನ ನಾವು ನೋಡ್ಬೋದು. ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ನಾವು ಪ್ರಯಾಣ ಮಾಡ್ತೀವಿ, ಆದ್ರೆ ಬಹಳಷ್ಟು ದೇಶದಲ್ಲಿ ಪರಿಸ್ಥಿತಿ ಇಲ್ಲ. ನಾವು ದೊಡ್ಡದಾದಂತ ಮರುಭೂಮಿ ನೋಡ್ಬೇಕಿತ್ತು ಅಂತಂದ್ರೆ ನಾವು ರಾಜಸ್ಥಾನ, ಪಂಜಾಬ್ ಅಥವಾ ಗುಜರಾತ್ ಭಾಗದಲ್ಲಿ ಹೋಗಿ ನಾವು ನೋಡ್ಬೋದು, ಕರಾವಳಿ ತಟಗಳನ್ನ ನೋಡ್ಬೋದು. ಆದ್ರೆ ಬಹಳಷ್ಟು ದೇಶಗಳಲ್ಲಿ ಆ ಸೌಲಭ್ಯಗಳು ಇಲ್ಲ. ಅಂತ ಒಂದು ವಿಸ್ಮಯವಾದಂತ ದೇಶ ನಮ್ಮದು ಅನ್ನೋದು ನಮ್ಮ ಭಾಗ್ಯ. ಯಾಕಂದ್ರೆ ಈ ಒಂದು ದೇಶದ ಬಗ್ಗೆ ಇವಿಷ್ಟು ಅಂಶಗಳನ್ನ ಇವತ್ತಿನ ಕ್ಲಾಸ್ ಒಳಗ ಡಿಸ್ಕಷನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯಮಾಡಿ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನಮ್ಮ ಧಾರವಾಡದ ಇನ್ಫಿನಿಟಿ ಸ್ಟಡಿ ಹಬ್ ಅನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಎಲ್ಲಾ ವಿಡಿಯೋಗಳಿಗೆ ತಾವು ಪ್ರೋತ್ಸಾಹ ನೀಡ್ತೀರಿ ಅಂತ ಹೇಳಿ ಭಾವಿಸ್ತಾ, ಮೊದಲನೇದಾಗಿ ಪುರಾಣದ ಪ್ರಕಾರ ಭಾರತ, ಪುರಾಣದ ಒಳಗ ವಿಷ್ಣು ಪುರಾಣ ಎಂಬಂತ ಒಂದು ಪುರಾಣ ಬರ್ತದೆ. ಆ ವಿಷ್ಣು ಪುರಾಣದ ಒಂದು ಸಂಸ್ಕೃತ ಶ್ಲೋಕ ಹೇಳ್ತದೆ. ಏನಂತಂದ್ರ, ಯತ್ ಸಮುದ್ರಸ್ಯ ಉತ್ತರಂ ಉತ್ತರಂ ಯತ್ ಸಮುದ್ರಸ್ಯ ದಕ್ಷಿಣಂ ಹಿಮಾದ್ರಿಶ್ಚೈವ ವರ್ಷಂ ತದ್ಭಾರತ ನಾಮ ಭಾರತೀಯ ಸಂಸ್ಕೃತಿ. ಸಮುದ್ರಗಳಿಂದ ಮೇಲಿನ ಭಾಗ ಉತ್ತರ ಭಾಗ, ಸಮುದ್ರದಿಂದ ಉತ್ತರ ಭಾಗ, ಹಿಮಾದ್ರಿಶ್ಚೈವ ದಕ್ಷಿಣಂ ಹಿಮಾಲಯ ಪರ್ವತಗಳಿಂದ ದಕ್ಷಿಣದ ಭಾಗ, ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಈ ಭೂಪ್ರದೇಶವನ್ನ ವರ್ಷಂ ತದ್ಭಾರತ ನಾಮ ಭಾರತೀಯತ್ವ ಸಂಸ್ಕೃತಿ ಅಂತ ಹೇಳಿ ವಿಷ್ಣು ಪುರಾಣ ಉಲ್ಲೇಖ ಮಾಡ್ತೀವಿ. ಇದನ್ನ ನಾವು ಭಾರತ ಅಂತ ಹೇಳಿ ಕರಿತೀವಿ. ಇಲ್ಲಿರ್ತಕ್ಕಂಥ ಜನರನ್ನ ಭರತನ ವಂಶಸ್ಥರು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ವಿಷ್ಣು ಪುರಾಣದ ಪ್ರಕಾರ ಭಾರತವನ್ನ ಉಲ್ಲೇಖ ಮಾಡ್ತೀವಿ. ಇನ್ನ ಭಾರತದ ವಿವಿಧ ಹೆಸರುಗಳನ್ನ ನಾವು ಗಮನಿಸಲಾಗಿ, ಭಾರತಕ್ಕೆ ಸಾಕಷ್ಟು ಹೆಸರುಗಳದಾವು. ಬಹುತೇಕ ಜಗತ್ತಿನ ಬೇರೆ ಯಾವುದೇ ದೇಶಕ್ಕೆ ಇಷ್ಟು ವಿವಿಧ ಹೆಸರುಗಳು, ಭವ್ಯವಾದಂತಹ ಹೆಸರುಗಳು ಇಲ್ಲವೇ ಇಲ್ಲ. ಹಾಗಾದ್ರೆ ಭಾರತಕ್ಕೆ ಇರ್ತಕ್ಕಂಥ ಹೆಸರುಗಳು ಯಾವ್ಯಾವು ಅಂತ ಹೇಳಿ ನಾವು ಬಹಳ ಪುರಾಣ ಕಾಲದಿಂದಲೂ ಗಮನಿಸಲಾಗಿದೆ. ಭರತ ವರ್ಷ ಅನ್ನುವಂತ ಹೆಸರು, ಭರತ ಖಂಡ ಅಂತ ಹೆಸರು ಬಂತು, ಭಾರತ ಎಂಬಂತ ಹೆಸರು, ಇಂಡಿಯಾ ಎಂಬಂತ ಹೆಸರು, ಹಿಂದೂಸ್ತಾನ್ ಎಂಬಂತ ಹೆಸರು, ಜಂಬೂ ದ್ವೀಪ ಎಂಬಂತ ಹೆಸರು. ನೋಡ್ರಿ, ಬೇರೆ ಬೇರೆ ವಿವಿಧ ವಿವಿಧ ಹೆಸರುಗಳನ್ನ ನಾವಿಲ್ಲಿ ಗಮನಿಸ್ತೀವಿ. ಹಾಗಾದ್ರೆ ಆ ಎಲ್ಲ ಹೆಸರುಗಳ ಹಿನ್ನೆಲೆ ಏನು, ಹೆಂಗ್ ಬಂದು ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡುವುದಾದ್ರೆ, ಭರತ ವರ್ಷ, ಭಾರತ, ಅಭೂತ ವರ್ಷ ಎಲ್ಲ ಹೆಸರುಗಳು ನಮ್ಮ ದೇಶದೊಳಗ ಶಾಕುಂತಲೆ ಮತ್ತು ದುಷ್ಯಂತ ಎಂಬುವಂತ ರಾಜ ರಾಣಿ ಇದ್ರು. ಅವರ ಮಗ ಭರತ ಈ ಭಾರತವನ್ನ ಆಳಿದ. ಹಂಗಾಗಿ ಅವನಿಂದ ಭಾರತ, ಭರತ ವರ್ಷ ಅಂತ ಹೆಸರು ಬಂತು. ಮತ್ ಕೆಲವೊಂದು ಸಾಹಿತ್ಯದ ಆಧಾರಗಳ ಪ್ರಕಾರ ಇಲ್ಲೇ ಭರತ ಕುಲದವರು ಆಳ್ವಿಕೆ ಮಾಡಿದ್ರು, ಆದ್ದರಿಂದ ಇದಕ್ಕೆ ಭರತ
ಹೆಸರು ಬಂತು ಅಂತೇಳಿ ಹೇಳ್ತಾರೆ. ಇನ್ನ ಇಂಡಿಯಾ ಎಂಬಂತ ಪದವನ್ನ ನಾವು ಗಮನಿಸಲಾಗಿ, ಹೆಸರನ್ನ ಗಮನಿಸಲಾಗಿ, ಗ್ರೀಕರು ಯಾವಾಗ ಭಾರತಕ್ಕೆ ಬಂದ್ರು, ಇಲ್ಲೊಂದು ನದಿ ಅವರಿಗೆ ಕಾಣಿಸ್ತತಿ. ಇಲ್ಲಿ ನದಿ ಕಾಣಿಸ್ತತಿ, ಯಾವುದು ಅಂತಂದ್ರೆ ಸಿಂಧೂ ನದಿ. ಸಿಂಧೂ ನದಿ ಅವ್ರಿಗೆ ಫಸ್ಟ್ ಅವ್ರಿಗೆ ಅಭಿಮುಖವಾಯಿತು. ಆ ಸಿಂಧೂ ನದಿಯನ್ನ ಅವರು ತಮ್ಮ ಪ್ರೊನೌನ್ಸಿಯೇಷನ್ ಒಳಗೆ ಇಂಡಸ್ ಅಂತ ಹೇಳಿ ಕರೆದ್ರು. ಇಂಡಸ್ ಮುಂದೆ ಹೋಗಿ ಇಂಡಸ್ ಪ್ರದೇಶ, ಇಂಡಸ್ ರಿವರ್ ಇರ್ತಕ್ಕಂಥ ಸ್ಥಾನ ಇಂಡಿಯಾ, ಇಂಡಸ್ ಹೋಗಿ ಇಂಡಿಯಾ ಎಂಬ ಹೆಸರು ಬದಲಾವಣೆ. ಇನ್ನ ಹಿಂದೂಸ್ತಾನ ಎಂಬಂತ ಹೆಸರು ಹೆಂಗ್ ಬಂತು ಅಂತಂದ್ರ, ಪರ್ಷಿಯನ್ ಭಾರತಕ್ಕೆ ಬಂದಾಗ ಇದೇ ಸಿಂಧು ನದಿ ಅವರ ಅಭಿಮುಖ ಆಗ್ತತಿ. ಆ ಸಿಂಧೂ ನದಿಯನ್ನ ಅವ್ರ ಪ್ರೊನೌನ್ಸಿಯೇಷನ್ ಸಿ ಅನ್ನಕ ಅವ್ರ ಉಚ್ಚಾರ ಬರಲ್ಲ, ಈ ಅಂತಂದ್ರು. ಹಿಂದೂ ರಿವರ್ ಅಂತ ಕರೆದ್ರು, ಹಿಂದೂ ನದಿ ಅಂತ ಕರೆದ್ರು. ಆ ಹಿಂದೂ ನದಿಯ ಸ್ಥಾನ ಹಿಂದೂಸ್ತಾನ, ಮಧ್ಯಯುಗ ಕಾಲದಲ್ಲಿ ಹೇರಳವಾಗಿ ಬಳಕೆ ಆಗಲ್ಪಟ್ಟಂತ ಒಂದು ಹೆಸರು ಯಾವ್ದು ಅಂತಂದ್ರೆ ಅದು ಹಿಂದೂಸ್ತಾನ. ಮತ್ತ ನಮ್ಮ ಭಾರತೀಯ ಸಾಹಿತ್ಯಿಕ ಆಧಾರಗಳು ಯಾವುವು ಅಂತಂದ್ರೆ ಜೈನ ಸಾಹಿತ್ಯಿಕ ಆಗಿರ್ಬೋದು, ಬೌದ್ಧ ಸಾಹಿತ್ಯ ಆಗಿರ್ಬೋದು, ಹಿಂದೂ ಸಾಹಿತ್ಯ ಆಗಿರ್ಬೋದು. ಇದಕ್ಕೆ ಭಾರತಕ್ಕೆ ಒಂದು ಜಂಬೂ ದ್ವೀಪ ಅಂತ ಹೇಳ್ಬೋದು. ಯಾಕೆ ಜಂಬೂ ದ್ವೀಪ ಅಂತ ಹೇಳ್ತಾರೆ ಅಂದ್ರೆ, ಮೊದಲ ರಾಜರ ಕಾಲದೊಳಗ, ಪ್ರಾಚೀನ ಕಾಲದೊಳಗ ಅಖಂಡ ಭಾರತದ ಕಲ್ಪನೆಯನ್ನ ಕೊಡ್ತಾರೆ. ನೋಡ್ರಿ, ಪಾಕಿಸ್ತಾನ್ ಈ ಅಫ್ಘಾನಿಸ್ತಾನದ ಭಾಗ ಮತ್ತ ಚೀನಾ ಈ ಕಡೆ ಮಯನ್ಮಾರ್ ಈ ಭಾಗ ಎಲ್ಲವನ್ನ ನೋಡ್ಕೊಂಡ್ಬಿಟ್ರೆ ಭಾರತ ಈ ರೀತಿ ಸ್ಥಿತದ. ಇದು ಅವ್ರಿಗೆ ಯಾವ ರೀತಿ ಕಾಣಿಸ್ತು ಅಂತಂದ್ರೆ, ಒಂದು ಜಂಬೂ ಹಣ್ಣು ಅಂದ್ರೆ ನೇರಳೆ ಹಣ್ಣಿನ ರೂಪದಲ್ಲಿ ಕಾಣಿಸ್ತಂತೆ. ಅದಕ್ಕೆ ಅವರು ಜಂಬೂ ದ್ವೀಪ ಅಂತ ಹೇಳ್ತಾರೆ. ಹಿಂಗ ಭಾರತಕ್ಕೆ ಬೇರೆ ಬೇರೆ ಹೆಸರುಗಳು ಬರ್ಲಿಕ್ಕೆ ಕಾರಣ. ಇನ್ನ ಮೂರನೇದು ಭಾರತದ ವಿಸ್ತೀರ್ಣದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟಾಗ, ನೋಡ್ರಿ, ಭಾರತ ಎಷ್ಟು ವಿಸ್ತೀರ್ಣವನ್ನು ಹೊಂದೈತಿ ಅಂತಂದ್ರ 32,87,263 ಚದರ ಕಿಲೋಮೀಟರ್. ಎಷ್ಟು ವಿಸ್ತೀರ್ಣ ಭಾರತ ಹೊಂದೈತಿ? ಇಲ್ಲಿ ನೋಡ್ರಿ, ಇದೆಲ್ಲಾ ಭೂಪ್ರದೇಶ ಅಷ್ಟು 32,87,267 ಕಿಲೋಮೀಟರ್ ಚದರ ಪ್ರದೇಶ ಹೊಂದೈತಿ. ಒಂದು ಚದರ ಕಿಲೋಮೀಟರ್ ಅಂತಂದ್ರ ಹಿಂಗ್ 1 ಕಿಲೋಮೀಟರ್, ಹಿಂಗ್ 1 ಕಿಲೋಮೀಟರ್, ಹಿಂಗ್ 1 ಕಿಲೋಮೀಟರ್, ಹಿಂಗ್. ದೊಡ್ಡದಾದಂತ ಸ್ಥಳವನ್ನ ನಾವು ಅಳತೆ ಮಾಡ್ಬೇಕಂತಂದ್ರೆ ಅದು ಚದರ ಕಿಲೋಮೀಟರ್. ಇದಕ್ಕೆ ನಾವು ಒಂದು ಚದರ ಕಿಲೋಮೀಟರ್ ಹಿಂಗ್ 32,87,263 ಚದರ ಕಿಲೋಮೀಟರ್. ಒಂದು ಕೋಣೆಯ ವಿಸ್ತೀರ್ಣವನ್ನ ನಾವು ಅಳಿಬೇಕಿತ್ತು ಅಂದ್ರೆ ಅಡಿಗಳಲ್ಲಿ ಅಳಿತೀವಿ. ಹಿಂಗೊಂದ್ ಅಡಿ, ಹಿಂಗೊಂದಡಿ, ಹಿಂಗೊಂದಡಿ, ಹಿಂಗೊಂದಡಿ. ಇಷ್ಟು ಚದರ ಅಡಿ, ಸ್ಕ್ವೇರ್ ಫೀಟ್ ಅಂತ ಹೇಳಿ ಮನೆಯ ವಿಸ್ತೀರ್ಣವನ್ನು ಸ್ಕ್ವೇರ್ ಫೀಟ್ ಅಲ್ಲಿ ಹೇಳ್ತೀವಿ. ಇದು ಚದರ ಕಿಲೋಮೀಟರ್. 32,87,263 ದೊಡ್ಡದಾದ ಸ್ಥಳವನ್ನ ಆಕ್ರಮಿಸ್ತತಿ. ಅದ್ರ ಸಲುವಾಗಿ ಜಗತ್ನಾಗ ಭಾರತ 7ನೇ ದೊಡ್ಡ ದೇಶ ಅಂತ ಹೇಳಿ ಕರೀತಾರ. ಹಾಗಾದ್ರ ವಿಸ್ತೀರ್ಣವನ್ನ ನೋಡ್ಕೊಂಡಿದ್ವಿ. ಭಾರತ ಉದ್ದ ಎಷ್ಟೈತಿ ಅಂತಂದ್ರ, ನೋಡ್ರಿ, ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿ ಇದರ ಉದ್ದ. ಮತ್ತ ಇಲ್ಲಿ ಗುಜರಾತದ ಕಚ್ ಭಾಗದಿಂದ ಹಿಡಿದ ಅರುಣಾಚಲ್ ಪ್ರದೇಶದ ಮಟನು ಇದರ ಉದ್ದವನ್ನು ನಾವು ಗಮನಿಸಲಾಗಿ, ನಾವು ಯಾವಾಗೂ ಭಾರತದ ಮ್ಯಾಪ್ ಒಂದು ಸ್ಕ್ವೇರ್ ಬಾಕ್ಸ್ ಮತ್ತು ಒಂದು ಆಯತ ಇವೆರಡನ್ನು ಬಾಕ್ಸ್ ತಗೊಂಡಾಗ ಭಾರತದ ಮ್ಯಾಪ್ ಎದ್ರಾಗ ಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಬಹುತೇಕ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಇದರಲ್ಲಿ ಫಿಟ್ ಆಕತ್ರಿ ಅಂತ. ಯಾಕಂತಂದ್ರೆ ಭಾರತದ ಉದ್ದ ಮತ್ತು ಅಗಲದವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ಎದ್ರಲ್ಲಿ ಫಿಟ್ ಆಕತಿ ಅಂತ ಹೇಳಿ ನಾವು ಗಮನಿಸಬಹುದು. ನೋಡ್ರಿ, ಅಂದ್ರೆ ಭಾರತದ ಒಟ್ಟ ಉದ್ದ ಎಷ್ಟೈತಿ ಅಂತಂದ್ರೆ, ಯಾವುದು ಈ ಕಾಶ್ಮೀರದಿಂದ ಹಿಡಿದ ಕನ್ಯಾಕುಮಾರಿ ಮಟನು ಉದ್ದ ಎಷ್ಟೈತಿ ಅಂತಂದ್ರ 3,214 ಕಿಲೋಮೀಟರ್. ಮತ್ತ ಹಿಂಗ ಅಗಲ ಎಷ್ಟೈತಿ ಅಂತಂದ್ರ ಅಗಲ 2,933 ಕಿಲೋಮೀಟರ್. ನೋಡ್ರಿ, ಇವ್ನ ಎರಡನ್ನ ಮೈನಸ್ ಮಾಡಿದ್ರ 281 ಕಿಲೋಮೀಟರ್ ಮಾತ್ರ ಡಿಫ್ರೆನ್ಸ್ ಬರ್ತದೆ. ಅಂದ್ರ ಉದ್ದಕ್ಕ 281 ಕಿಲೋಮೀಟರ್ ಮಾತ್ರ ಉದ್ದ ಜಾಸ್ತಿ ಐತಿ. 281 ಕಿಲೋಮೀಟರ್ 1000ದಲ್ಲಿ ಲೆಕ್ಕ ಹಾಕಿದ್ರೆ 281 ಬಹಳ ಆಗಂಗಿಲ್ಲ. ಹಂಗಾಗಿ
ಹೆಚ್ಚು ಕಡಿಮೆ ಭಾರತ ಒಂದೇನಂತಂದ್ರ ಸ್ಕ್ವೇರ್ ಒಂದ ಚೌಕದೊಳಗ ಸೆಟ್ಲ್ ಆಗ್ತತಿ ಅಂತ ಒಂದ ಚೌಕದೊಳಗ ಸೆಟ್ಲ್ ಆಗ್ತತಿ. ನೋಡಿ ಭಾರತದ ಉದ್ದವನ್ನ ನಾವು ಗಮನಿಸಿದ್ವಿ. ಮತ್ತು ಅತ್ಯಂತ ತೀರ್ಥ ಸ್ಥಳಗಳು ಯಾವುವು? ಭಾರತದ ಉತ್ತರಕ್ಕ ಮತ್ತು ದಕ್ಷಿಣಕ್ಕ, ಪೂರ್ವ ಮತ್ತು ಪಶ್ಚಿಮಕ್ಕೆ ಇರ್ತಕ್ಕಂಥ ಸ್ಥಳಗಳು ಯಾವುವು ಅಂತಂದ್ರೆ ನಾವು ನೋಡ್ರಿ, ಒಂದು ನಕ್ಷೆಯನ್ನ ನಾವು ಯಾವಾಗೂ ತೂಗ್ ಹಾಕಿದಾಗ ಅದರ ನಕ್ಷೆ ತೂಗ್ ಹಾಕಿದಾಗ ಏನಾಗತಿ ಅಂದ್ರೆ ಅದರ ಉತ್ತರದ ಭಾಗ, ಮ್ಯಾಗಿನ ಭಾಗ ಯಾವಾಗೂ ಉತ್ತರ ಆಗ್ತತಿ, ಕೆಳಗಿನ ಭಾಗ ಯಾವಾಗೂ ದಕ್ಷಿಣ ಆಗತಿ. ನಾವೇನ್ ಬರೀತಿರ್ತೇವೆ ನಮ್ಮ ಅಭಿಮುಖವಾಗಿ ನಾವ್ ಏನಾಗತಿ ಪೂರ್ವ ಆಗತಿ. ಇದು ಎಡಭಾಗ ಪಶ್ಚಿಮ ಆಗ್ತತಿ. ಹಾಗಾದ್ರೆ ಭಾರತದ ತೀರ ಉತ್ತರದ ಭಾಗ ಯಾವುದು, ಉತ್ತರದ ಸ್ಥಳ ಯಾವುದು ಅಂತಂದ್ರೆ ಅದಕ್ಕೆ ನಾವು ಇಂದಿರಾ ಕೋಲ್ ಅಂತ ಕರಿತೀವಿ. ಯಾವ್ದು ಅಂತಂದ್ರೆ ಇಂದಿರಾ ಕೋಲ್, ಇಂದಿರಾ ಕೋಲ್ ಅಂತ ಕರಿತೀವಿ. ಪೂರ್ವ ದಕ್ಷಿಣದ ಸ್ಥಳ ಯಾವುದು ಅಂತಂದ್ರೆ ಭಾರತದ ಮುಖ್ಯ ಉಪಖಂಡವನ್ನು ಹಿಡಿದ್ರೆ ಇಲ್ಲಿ ಏನೈತಿ ಕನ್ಯಾಕುಮಾರಿ, ಕನ್ಯಾಕುಮಾರಿ. ಮತ್ತೆ ಇಲ್ಲೇ ಅಂಡಮಾನ್ ನಿಕೋಬಾರ್ಗಳದಾವಲ್ಲ, ಈ ಅಂಡಮಾನ್ ನಿಕೋಬಾರದ ಗ್ರೇಟ್ ನಿಕೋಬಾರ್ದೊಳಗ ಒಂದು ಲಾಸ್ಟ್ ಒಂದು ಸ್ಥಳ ಬರ್ತತಿ ಇಂದಿರಾ ಪಾಯಿಂಟ್. ಯಾವುದು? ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ತೀರ ಉತ್ತರದ ಭಾಗ ಇಂದಿರಾ ಕೋಲ್, ತೀರ ದಕ್ಷಿಣದ ಭಾಗ ದಕ್ಷಿಣದ ಸ್ಥಳ ಅಂತಂದ್ರೆ ಇಂದಿರಾ ಪಾಯಿಂಟ್. ಭಾರತದ ಮುಖ್ಯ ಖಂಡದ ದಕ್ಷಿಣದ ಭಾಗ ಅಂದ್ರೆ ಕನ್ಯಾಕುಮಾರಿ. ಹಂಗಾದ್ರೆ ಪೂರ್ವಕ್ಕೆ ಇರ್ತಕ್ಕಂಥ ಸ್ಥಳ ಯಾವುದು ಅಂತಂದ್ರೆ ಅರುಣಾಚಲ ಪ್ರದೇಶದ ಕಿಬುಟು ಅಂತ ಹೇಳ್ಬೋದು. ಕಿಬುಟು ಅಂತ ಹೇಳ್ಬೋದು, ಅರುಣಾಚಲ ಪ್ರದೇಶದ ಕಿಬುಟು. ತೀರ ಪಶ್ಚಿಮದ ಸ್ಥಳ ಯಾವುದು ಅಂತಂದ್ರ ಗುಜರಾತದ ಕಚ್ ಜಿಲ್ಲೆಯ ಗುಹಾರ ಮೋತಿ. ಗುಹಾರ ಮೋತಿ ನೋಡಿ, ಗುಹಾರ ಮೋತಿ ನೋಡಿ. ಈ ಮ್ಯಾಪ್ ನ ನೋಡಿದಾಗ ಇಲ್ಲೇ ಇಂದಿರಾ ಕೋಲ್ ಕಾಶ್ಮೀರದೊಳಗ, ಇಲ್ಲೇ ಇಂದಿರಾ ಪಾಯಿಂಟ್ ಯಾವುದು ಅಂಡಮಾನ್ ನಿಕೋಬಾರ್ದೊಳಗ ಇಂದಿರಾ ಪಾಯಿಂಟ್, ಇಲ್ಲಿ ಪೂರ್ವದೊಳಗ ಕಿಬಿಟು ಅಂತ ಹೇಳ್ಬೋದು ಅರುಣಾಚಲ ಪ್ರದೇಶ್, ಪಶ್ಚಿಮದೊಳಗ ಗುಜರಾತದ ಕಚ್ ಭಾಗದೊಳಗ ಗುಹಾರ್ ಮೋತಿ, ಗುಹಾ ಮೋತಿ. ಇವು ಅತ್ಯಂತ ತೀರದ ಸ್ಥಳಗಳು. ಈ ತೀರದ ಸ್ಥಳಗಳನ್ನ ನಾವು ಗಮನಿಸಿದ್ವಿ. ನೆಕ್ಸ್ಟ್ ಪಾಯಿಂಟ್ ಬಂದು ಭೂಮಂಡಲದ ಮೇಲೆ ಭಾರತ ಅಸ್ತಿತ್ವ ಎಲ್ಲೈತಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ನಾವೀಗ ಒಂದು ಭೂಮಂಡಲದ ನಕ್ಷೆನ ತೆಗೆನು ಭಾರತ ಈ ಭೂಮಂಡಲದ ಮೇಲೆ ಎಲ್ಲಿ ಅಸ್ತಿತ್ವದಲ್ಲಿ ಐತಿ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ಭಾರತವನ್ನ ಭೂಮಂಡಲವನ್ನ ನಿರ್ದಿಷ್ಟ ಸ್ಥಳ, ದೂರ ಇದನ್ನೆಲ್ಲ ಗುರುತಿಸಲಿಕ್ಕಾಗಿ ಭೂಮಂಡಲದಲ್ಲಿ ಕೆಲವೊಂದು ಕಾಲ್ಪನಿಕ ರೇಖೆಗಳನ್ನ ಹೇಳ್ಕೊಂಡಿದ್ವಿ. ಅದಕ್ಕೆ ಅಕ್ಷಾಂಶ ಮತ್ತು ರೇಖಾಂಶಗಳು ಅಂತ ಹೇಳಿ ಕರೀತಾರ. ಅದ್ರ ಬಗ್ಗೆ ನಿಮ್ಗೆ ವಿಚಾರ ಗೊತ್ತಿದೆ. ಸಂಕ್ಷಿಪ್ತವಾಗಿ ನೋಡಿದಾಗಿ ಭೂಮಂಡಲವನ್ನ ಅಡ್ಡಲಾಗಿ ಒಂದು ಗೆರೆ ಎಳೆದಾಗ ಇದಕ್ಕ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ, ಸಮಭಾಜಕ ವೃತ್ತ ಅಂತ ಕರಿತೀವಿ. ಇದನ್ನ ಭೂಮಿಯನ್ನ ಸಮನಾಗಿ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ ಹೇಳಿ ಎರಡು ಡಿವೈಡ್ ಮಾಡೋದು. ಅದೇ ರೀತಿ ಮೇಲಿಂದ ಕೆಳಗಡೆ ಉತ್ತರದಿಂದ ದಕ್ಷಿಣ ಸಹಿತ ಒಂದು ಗೆರೆಯನ್ನು ಹೇಳ್ಕೊಂಡಿವಿ, ಅದಕ್ಕೆ ರೇಖಾಂಶ ಅಂತ ಕರಿತೀವಿ. ಇದಕ್ಕ 0 ಡಿಗ್ರಿ ರೇಖಾಂಶ ಅಂತ ಕರೀತಾರ. ಇದು ಲಂಡನ್ನಿನ ಗ್ರೀನ್ವಿಚ್ ಮೇಲೆ, ಗ್ರೀನ್ವಿಚ್ ಸಿಟಿಯ ಮೇಲೆ ಹಾದಿರೋದ್ರಿಂದ ಇದಕ್ಕೆ ಗ್ರೀನ್ವಿಚ್ ರೇಖೆ ಅಂತಾನೂ ಕರೀತಾರೆ. ಹಾಗಾದ್ರೆ ಇದು ಏನ್ ಮಾಡ್ತತಿ ಅಂತಂದ್ರೆ ಈ ರೇಖಾಂಶ ಏನ್ ಮಾಡ್ತಂದ್ರೆ ಈ ಇಡೀ ಭೂಮಂಡಲವನ್ನ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗ ಅಂತ ಹೇಳಿ ಎರಡು ಭಾಗದಲ್ಲಿ ವಿಂಗಡಣೆ ಮಾಡ್ತಾರೆ. ಭಾರತ ಎಲ್ಲಿ ಅಸ್ತಿತ್ವದಲ್ಲಿ ಐತಿ ಗಮನಿಸಲಾಗಿ ಭಾರತ ಇಲ್ಲೇ 68.7ರಿಂದ 97.25 ಇದು ರೇಖಾಂಶ. ಈ ರೇಖಾಂಶದ ಮಧ್ಯೆ ಭಾರತ ಅಸ್ತಿತ್ವದಲ್ಲಿ ಐತಿ. ಈ ರೇಖಾಂಶದ ಮಧ್ಯೆ ಭಾರತ ಅಸ್ತಿತ್ವದಲ್ಲಿ ಐತಿ. ಹಾಗಾದ್ರೆ ಅಕ್ಷಾಂಶವನ್ನು ಗಮನಿಸಲಾಗಿ ನೋಡ್ರಿ, ಉತ್ತರ ಧ್ರುವದ ಉತ್ತರ ಭಾಗದ ಪೂರ್ವದಲ್ಲಿ ಭಾರತ, ಉತ್ತರ ಭಾಗದ ಪೂರ್ವದಲ್ಲಿ ಐತಿ. ಹಾಗಾದ್ರೆ ಎಲ್ಲಿ ಅಂತಂದ್ರೆ ಅಕ್ಷಾಂಶವನ್ನು ಗಮನಿಸಲಾಗಿ 0 ಡಿಗ್ರಿ ಅಕ್ಷಾಂಶ, 0 ಇಂದ 8 ಡಿಗ್ರಿ ಮೇಲ್ ಹೋದಾಗ 8.4 ರಿಂದ 37.6ರವರೆಗೆ ಅಕ್ಷಾಂಶದವರೆಗೆ, 8.4 ಡಿಗ್ರಿ ಅಕ್ಷಾಂಶದಿಂದ 37.6 ಡಿಗ್ರಿ ಅಕ್ಷಾಂಶದವರೆಗೆ ಭಾರತ ಭೂಮಂಡಲದ ಮೇಲೆ ಅಸ್ತಿತ್ವದಲ್ಲಿ ಐತಿ ಅಂತ ಹೇಳಿ ನಾವು ಗಮನಿಸಬಹುದು. ಅಂದ್ರೆ
ಅದರ ವಿಸ್ತಾರ, ಅದರ ದೂರ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕಿರ್ತಕ್ಕಂಥ ದೂರ, ಅದು ಅಸ್ತಿತ್ವದಲ್ಲಿರುವ ಸ್ಥಳ ಇವನ್ನೆಲ್ಲ ಗಮನಿಸಲಿಕ್ಕೆ ನಮ್ಗೆ ಅಕ್ಷಾಂಶ ರೇಖಾಂಶಗಳು ಬಹಳ ಮುಖ್ಯ ಆಗ್ತವು. ಹಾಗಾದ್ರೆ ಭಾರತ ನೋಡ್ರಿ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ ರೇಖಾಂಶವನ್ನು ಗಮನಿಸಲಾಗಿ 68.7ರಿಂದ 91.25, ಅಕ್ಷಾಂಶವನ್ನು ಗಮನಿಸಲಾಗಿ 8.4ರಿಂದ 37.6, ಅಂದ್ರೆ ಈ ಸಮಭಾಜಕ ವೃತ್ತದಿಂದ ಸುಮಾರು 8.4 ಡಿಗ್ರಿ ಮೇಲೈತಿ. ಅಂದ್ರೆ ಇಲ್ಲೇ ಒಂದು ಡಿಗ್ರಿ ಒಂದು ಸಮಭಾಜಕ ವೃತ್ತದಿಂದ ಮತ್ತೊಂದು ಸಮಭಾಜಕ ವೃತ್ತಕ್ಕೆ ಎಷ್ಟಂದ್ರೆ 111 ಕಿಲೋಮೀಟರ್ ಡಿಫರೆನ್ಸ್ ಐತಿ. 100 ಈಗ 8.4 ಡಿಗ್ರಿ ಅಂತಂದ್ರೆ ನಾವು ಸುಮಾರು 900 ಕಿಲೋಮೀಟರ್ ಹೆಚ್ಚು ಕಡಿಮೆ ಈ ಸಮಭಾಜಕ ವೃತ್ತದಿಂದ 900 ಕಿಲೋಮೀಟರ್ ಮೇಲೆ ನಮ್ಮ ಭಾರತ ದಕ್ಷಿಣ ಭಾರತ ಅಂತೇಳಿ ನಾವು ಗಮನಿಸಬಹುದು. ಇಷ್ಟು ನಮ್ಮ ಭಾರತದ ಭೂಮಂಡಲದ ಮೇಲೆ ಭಾರತದ ಅಸ್ತಿತ್ವದ ಬಗ್ಗೆ ನೋಡಿ. ಭಾರತದ ಗಡಿ ರಾಜ್ಯಗಳು, ಗಡಿ ದೇಶಗಳು ಯಾವುವು ನೋಡಿ. ಭಾರತದ ನೆರೆ ದೇಶಗಳು ಗಡಿ ದೇಶಗಳು ಅಂತ ಕರಿತೀವಿ. ಇಲ್ಲೇ ಪಾಕಿಸ್ತಾನ್ ಇದೆ, ಇಲ್ಲೇ ಪಾಕಿಸ್ತಾನ್, ಇದು ಭಾರತದ ಪಶ್ಚಿಮ ಭಾಗ ಇರ್ತಕ್ಕಂಥ ದೇಶ. ಪಾಕಿಸ್ತಾನದ ಪಕ್ಕದಲ್ಲೇ ಅಫ್ಘಾನಿಸ್ತಾನ್ ಇದೆ, ಅಫ್ಘಾನಿಸ್ತಾನ್, ಇದು ಪಾಕಿಸ್ತಾನ್, ಇದು ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನದ ಸ್ವಲ್ಪ ಭಾಗ ಮಾತ್ರ, ಸ್ವಲ್ಪ ಚಿಕ್ಕದಾದಂತಹ ಭಾಗ ಮಾತ್ರ ಭಾರತದ ಜಮ್ಮು ಕಾಶ್ಮೀರ ಪಿಒಕೆ ಅಂತ ಹೇಳ್ತೀವಿ ಅದಕ್ಕೆ ಟಚ್ ಆಗಿದೆ. ಅದರ ವಿಸ್ತಾರ ಎಷ್ಟು, ಅದರ ಗಡಿ ಎಷ್ಟಿದೆ ಅಂದ್ರೆ ಕೇವಲ 106 ಕಿಲೋಮೀಟರ್, ಕೇವಲ 106 ಕಿಲೋಮೀಟರ್. ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿ ರೇಖೆ ನಮ್ಮ ಭಾರತದ ಗಡಿ ರೇಖೆಗೆ ಹೊಂದ್ಕೊಂಡಿರ್ತಕ್ಕಂಥದ್ದು ಎಷ್ಟಂದ್ರೆ ಕೇವಲ 106 ಕಿಲೋಮೀಟರ್. ಇದು ಅತ್ಯಂತ ಚಿಕ್ಕದಾದಂತಹ ಗಡಿ ರೇಖೆಯನ್ನ ನಮ್ಮ ಭಾರತ ಅಫ್ಘಾನಿಸ್ತಾನ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ನಂತರ ಇಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಚೀನಾ, ಇಲ್ಲೇ ಚೀನಾ, ನಂತರ ನೇಪಾಳ, ಇಲ್ಲೇ ಭೂತಾನ್, ಇಲ್ಲೇ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ. ಇವು ಭಾರತದ ಭೂಗಡಿಯನ್ನ ಹಂಚಿಕೊಂಡಿದ್ದವು. ಅತ್ಯಂತ ದೊಡ್ಡ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥ ನಮ್ಮ ನೆರೆ ದೇಶ ಯಾವುದು ಅಂತಂದ್ರೆ ಅದು ಬಾಂಗ್ಲಾದೇಶ. ಇದು 4096.7 ಕಿಲೋಮೀಟರ್ ಭೂಗಡಿಯನ್ನ, ದೀರ್ಘವಾದಂತಹ ಭೂಗಡಿಯನ್ನ ಹಂಚಿಕೊಂಡಿದೆ. ಮತ್ತ ಇಲ್ಲೇ ಚಿಕ್ಕದಾಗಿ ನಮ್ಮ ಭಾರತದ ಜಲಗಡಿಯಲ್ಲಿ ಹತ್ತಿರದಿರ್ತಕ್ಕಂಥ ಒಂದು ಚಿಕ್ಕದಾದಂತಹ ದೇಶ ಯಾವುದು ಅಂತಂದ್ರೆ ಇದು ಶ್ರೀಲಂಕಾ. ಇಷ್ಟು ಭಾರತದ ಗಡಿ ದೇಶಗಳು. ನೆಕ್ಸ್ಟ್ ಕರಾವಳಿ ತೀರದ ರಾಜ್ಯಗಳು ಯಾವ್ಯಾವು ಅಂತಂದ್ರೆ, ಕರಾವಳಿ ತೀರದಲ್ಲಿ ನಮ್ಮ ಕರಾವಳಿ ದಂಡೆಯಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ, ಈ ಸಮುದ್ರಗಳ ತೀರ ಪ್ರದೇಶದೊಳಗ 9 ರಾಜ್ಯಗಳು ಬರ್ತಾವು. ಅದರಲ್ಲಿ ಪಶ್ಚಿಮದ ಅರಬ್ಬಿ ಸಮುದ್ರದ 5 ರಾಜ್ಯಗಳು ಯಾವ್ಯಾವು ಅಂತಂದ್ರೆ, ಒಂದು ಗುಜರಾತ್, ಇದು ಅತ್ಯಂತ ದೀರ್ಘವಾದಂತ ಕರಾವಳಿ ಪ್ರದೇಶವನ್ನ ಹೊಂದಿದೆ, ಯಾವುದು ಗುಜರಾತ್. ಎರಡನೇದು ಮಹಾರಾಷ್ಟ್ರ, ಮೂರನೇದು ಗೋವಾ, ನಾಲ್ಕನೇದು ಕರ್ನಾಟಕ, ಐದನೇದು ಕೇರಳ. ಒಟ್ಟು 5 ದೇಶಗಳು ನಮ್ಮ ಪಶ್ಚಿಮ ಗಡಿಯಲ್ಲಿ ಕರಾವಳಿ ದಂಡೆಯನ್ನ ಹೊಂದಿದವು. ಈ ಕಡೆ 4 ರಾಜ್ಯಗಳು ಯಾವುದು ಅಂತಂದ್ರೆ ತಮಿಳುನಾಡು 1, ಆಂಧ್ರ ಪ್ರದೇಶ 2, ಒರಿಸ್ಸಾ 3, ಪಶ್ಚಿಮ ಬಂಗಾಳ 4. ಒಟ್ಟಾರೆಯಾಗಿ 9 ರಾಜ್ಯಗಳು ನಮ್ಮ ಕರಾವಳಿಯ ತೀರ ಪ್ರದೇಶವನ್ನ ಹಂಚಿಕೊಂಡಿದ್ದಾವು ಅಂತ ಹೇಳಿ ಹೇಳ್ಬೋದು. 9 ರಾಜ್ಯಗಳು. ಅತ್ಯಂತ ದೀರ್ಘವಾದಂತ ಕರಾವಳಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತಂದ್ರೆ ಅದು ಗುಜರಾತ್. ಇನ್ನು ಕರಾವಳಿ ತೀರ ಪ್ರದೇಶದ ಹೆಸರುಗಳು ಏನು ಅಂತ ಹೇಳಿ ಗಮನಿಸಲಾಗಿ, ಕರಾವಳಿ ತೀರ ಪ್ರದೇಶದ ಹೆಸರುಗಳು ನೋಡ್ರಿ, ನಾವಿಲ್ಲಿ ಗುಜರಾತದ ಕಚ್ ಭಾಗದಿಂದ ಹಿಡಿದು ಪಶ್ಚಿಮ ಬಂಗಾಳದ ಬಾಂಗ್ಲಾದೇಶ ಮಟನು ಕರಾವಳಿ ದಂಡೆಯನ್ನ ಗಮನಿಸ್ತೀವಿ. ಯಾಕಂದ್ರೆ ಈ ಕರಾವಳಿ ದಂಡೆಗೆ ಇರ್ತಕ್ಕಂತಹ ಮುಖ್ಯವಾದಂತಹ ಹೆಸರುಗಳು ಯಾವುವು ಅಂತಂದ್ರೆ, ನಾವು ಗುಜರಾತ್ ಇಂದ ಹಿಡಿದು ಕರ್ನಾಟಕದ ಉತ್ತರ ಭಾಗದೊಳಗ ಮಟನು ಕೊಂಕಣ ತೀರ ಪ್ರದೇಶ ಅಂತ ಹೇಳ್ತೀವಿ. ಕರ್ನಾಟಕದ ದಕ್ಷಿಣ ಭಾಗದ ಮಟನು, ಕರ್ನಾಟಕದ ದಕ್ಷಿಣ ಭಾಗದಿಂದ ಈ ಕರಾವಳಿ ಕೇರಳದ ಕರಾವಳಿ ದಂಡೆಗೆ ನಾವು ಮಲಬಾರ್ ತೀರ ಅಂತ ಕರಿತೀವಿ. ಪೂರ್ವದ ಕರಾವಳಿ ದಂಡೆಯನ್ನ ನಾವು ಕೋರಮಂಡಲದ ತೀರ ಅಂತ ಹೇಳ್ತಿದ್ರು ಸಹ ಅಲ್ಲಲ್ಲಿ ಪ್ರಾದೇಶಿಕವಾಗಿ ಕೆಲವೊಂದು ಭಿನ್ನವಾದಂತಹ ಹೆಸರುಗಳನ್ನು ಸಹಿತ ನಾವು ಗಮನಿಸಬಹುದು. ಯಾವ್ಯಾವು ಅಂತಂದ್ರೆ, ಗುಜರಾತದ ಈ ಕಚ್ ಕರಾವಳಿ ತೀರಕ್ಕೆ ನಾವು ಕರಾವಳಿ ತೀರ ಅಂತ ಹೇಳ್ತೀವಿ, ಕಚ್ ಕರಾವಳಿ ತೀರ ಅಂತ ಕರಿತೀವಿ. ಮಹಾರಾಷ್ಟ್ರ ಮತ್ತು ಗೋವಾ ತೀರ ಪ್ರದೇಶವನ್ನ ನಾವು ಕೊಂಕಣ ತೀರ ಅಂತ ಕರಿತೀವಿ. ಕರ್ನಾಟಕದ ತೀರ ಪ್ರದೇಶವನ್ನ ಕೆನರಾ ತೀರ ಪ್ರದೇಶ ಅಂತ ಕರಿತೀವಿ. ಕೇರಳದ ತೀರ ಪ್ರದೇಶವನ್ನ ಮಲಬಾರ್ ತೀರ ಪ್ರದೇಶ ಅಂತ ಕರಿತೀವಿ. ಮತ್ತು ತಮಿಳುನಾಡು ಆಂಧ್ರ ಪ್ರದೇಶದ ತೀರ ಪ್ರದೇಶವನ್ನ
ಕೋರಮಂಡಲದ ತೀರ ಪ್ರದೇಶ ಅಂತ ಹೇಳಿ ಕರಿತೀವಿ. ಮತ್ತೆ ಒರಿಸ್ಸಾದ ಮತ್ತು ಬಂಗಾಳದ ಒಂದು ಬೇರೆಯಾದಂತ ಒಂದು ಹೆಸರುಗಳನ್ನ ಇಷ್ಟು ಏನಂತಂದ್ರೆ ಕರಾವಳಿಯ ತೀರ ಪ್ರದೇಶಗಳು. ಭೌಗೋಳಿಕ ವೈವಿಧ್ಯತೆಗಳನ್ನ ನೋಡಿದಾಗ ಹಲವಾರು ಭೌಗೋಳಿಕ ವೈವಿಧ್ಯತೆಗಳನ್ನ ನಾವು ಭಾರತದಲ್ಲಿ ಕಾಣಬಹುದು. ಮುಖ್ಯವಾಗಿ ಎತ್ತರವಾದಂತ, ವಿಶಾಲವಾದಂತ, ದೀರ್ಘವಾದಂತ ಹಿಮಾಲಯ ಪರ್ವತ ಶ್ರೇಣಿಯನ್ನ ಕಾಣ್ತೀವಿ. ಅದೇ ರೀತಿ ಸಿಂಧೂ ಬಯಲುನಾಡು ಮತ್ತ ಇಲ್ಲಿ ಗಂಗಾ ಮತ್ತು ಯಮುನಾ ಪ್ರದೇಶಗಳ ವಿಸ್ತಾರವಾದಂತ ಬಯಲುನಾಡನ್ನ ಕಾಣ್ತೀವಿ. ಅದೇ ರೀತಿ ಢಕ್ಕನ್ ಪ್ರಸ್ಥಭೂಮಿಯನ್ನ ಕಾಣ್ತೀವಿ. ಈ ಢಕ್ಕನ್ ಪ್ರಸ್ಥಭೂಮಿಗೆ ಹೊಂದಿಕೊಂಡು ಕರಾವಳಿಯ ಬೆನ್ನೆಲುಬಾಗಿ ಪಶ್ಚಿಮದ ಘಟ್ಟಗಳ ಪ್ರದೇಶಗಳನ್ನು ಮತ್ತು ಪೂರ್ವದ ಘಟ್ಟ ಪ್ರದೇಶಗಳನ್ನು ನೋಡ್ತೀವಿ. ಕರಾವಳಿಯ ದಂಡೆಗಳನ್ನು ಇನ್ನು ಹಲವಾರು ರೀತಿ ಭೌಗೋಳಿಕ ವೈವಿಧ್ಯತೆಗಳನ್ನ ನಾವು ವಿಭಾಗಿಸಬಹುದು. ಆ ಭೌಗೋಳಿಕ ವೈವಿಧ್ಯತೆಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಒಂದು ಪೂರ್ತಿ ಕ್ಲಾಸ ಬೇಕಾಗುತ್ತೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಈ ಭೌಗೋಳಿಕ ವೈವಿಧ್ಯತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಡಿಸ್ಕಷನ್ ಮಾಡಿದ್ದೀನಿ. ಈ ರೀತಿಯಾಗಿ ನಮ್ಮ ಭಾರತದ ಬಗ್ಗೆ, ಅದರ ವಿಶೇಷತೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ತಿಳ್ಕೊಂಡ್ವಿ. ಮುಂದಿನ ಕ್ಲಾಸ್ನಲ್ಲಿ ಭೌಗೋಳಿಕ ವೈವಿಧ್ಯತೆಗಳ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್.